सवारी कितनी थी? पूरा ही गया होगा कोई अपनी सवारी कितनी थी? पूरा ही गया। ಅಹಮದಾಬಾದ್ನಲ್ಲಿ ಒಂದು ದೊಡ್ಡ ವಿಮಾನ ಅಪಘಾತ ಸಂಭವಿಸಿದೆ. ಲಂಡನ್ಗೆ ಹೊರಟಿದ್ದ ಏರ್ ಇಂಡಿಯಾ ವಿಮಾನ A571 ಟೇಕ್ ಆಫ್ ಆದ ಕೆಲವೇ ನಿಮಿಷಗಳಲ್ಲಿ ಪತನಗೊಂಡಿದೆ. ಈ ದುರಂತದಲ್ಲಿ ಅನೇಕ ಸಾವುಗಳು ಸಂಭವಿಸಿವೆ, ಅವರಲ್ಲಿ ಮಹಿಳೆಯರು ಸೇರಿದ್ದಾರೆ. ವಿಮಾನ ಅಪಘಾತದ ಮಾಹಿತಿ ಜೂನ್ 12, 2025. ಮೃತಪಟ್ಟವರ ಸಂಖ್ಯೆ ವಿಮಾನದಲ್ಲಿ 242 ಪ್ರಯಾಣಿಕರು ಮತ್ತು ಸಿಬ್ಬಂದಿ, 230 ಪ್ರಯಾಣಿಕರು ಮತ್ತು 12 ಸಿಬ್ಬಂದಿ ಇದ್ದರು. ದುರದೃಷ್ಟವಶಾತ್ ಬಹುತೇಕ ಎಲ್ಲರೂ ಸಾವನ್ನಪ್ಪಿದ್ದಾರೆ. ಆಸ್ಪತ್ರೆಗೆ ದಾಖಲಾದ ಒಬ್ಬ ಪ್ರಯಾಣಿಕ ಬದುಕುಳಿದಿದ್ದಾನೆ. ವಿಮಾನದಲ್ಲಿ 112 ಮಹಿಳಾ ಪ್ರಯಾಣಿಕರಿದ್ದರು ಎಂದು ತಿಳಿದು ಬಂದಿದೆ. ವಿಮಾನವು ಮೆಘಾನಿ ನಗರದ ವಸತಿ ಪ್ರದೇಶದಲ್ಲಿ, ನಿರ್ದಿಷ್ಟವಾಗಿ ವೈದ್ಯಕೀಯ ಕಾಲೇಜು ಮತ್ತು ಸಿವಿಲ್ ಆಸ್ಪತ್ರೆಯ ವೈದ್ಯರ ಹಾಸ್ಟೆಲ್ ಮತ್ತು ಸಿಬ್ಬಂದಿ ವಸತಿಗೃಹಗಳ ಮೇಲೆ ಅಪ್ಪಳಿಸಿದೆ. ಇದರಿಂದ ನೆಲದ ಮೇಲಿದ್ದವರು ಸಾವನ್ನಪ್ಪಿದ್ದಾರೆ, ಅವರಲ್ಲಿ ಮಹಿಳೆಯರು ಸೇರಿದ್ದಾರೆ. ವರದಿಗಳ ಪ್ರಕಾರ ಮೃತಪಟ್ಟವರಲ್ಲಿ ಉದಯಪುರದ ಪಾಯಲ್ ಖಾಟಿಕ್ ಲಂಡನ್ನಲ್ಲಿ ಓದಲು ಹೊರಟಿದ್ದರು. ಬಾಲ್ಯೋತ್ರದ ಖುಷ್ಬೂ ಕನ್ವರ್ ಪತಿಯೊಂದಿಗೆ ಸೇರಿಕೊಳ್ಳಲು ಲಂಡನ್ಗೆ ಹೊರಟಿದ್ದ ಹೊಸ ಮದುವೆಯಾದ ಮಹಿಳೆ ಮತ್ತು ತಮ್ಮ ಪತಿ ಮತ್ತು 3 ಮಕ್ಕಳೊಂದಿಗೆ ಪ್ರಯಾಣಿಸುತ್ತಿದ್ದ ಕಾಮಿನಿ ಜೋಶಿ ಸೇರಿದ್ದಾರೆ. ಇಬ್ಬರು ಮಣಿಪುರದ ಮಹಿಳೆಯರಾದ ಕುಂಬ್ರೇಲತ್ಪಂ ಎನ್ ಗಂಥೋಯ್ ಶರ್ಮಾ 22 ಮತ್ತು ಲಮ್ನುಥೆಮ್ ಸಿಂಗ್ಸನ್ 28 ಅವರು ಕ್ಯಾಬಿನ್ ಸಿಬ್ಬಂದಿಯ ಭಾಗವಾಗಿರಬಹುದು ಎಂದು ಊಹಿಸಲಾಗಿದೆ. ಪ್ರಮುಖ ವಿವರಗಳು: ವಿಮಾನವು ಲಂಡನ್ ಗ್ಯಾಟ್ವಿಕ್ ವಿಮಾನ ನಿಲ್ದಾಣಕ್ಕೆ ಹೋಗುತ್ತಿತ್ತು. ಪೈಲಟ್ ಕೊನೆಯ ಕ್ಷಣದಲ್ಲಿ ಮೇಡೆ ಕರೆ ಮಾಡಿದ್ದರು, ಆದರೆ ನಂತರ ಯಾವುದೇ ಪ್ರತಿಕ್ರಿಯೆ ಇರಲಿಲ್ಲ. ವಿಮಾನದಲ್ಲಿ 1,00,000 ಲೀಟರ್ ಇಂಧನ ಇದ್ದ ಕಾರಣ ಪತನದ ನಂತರ ಉಂಟಾದ ತೀವ್ರ ಶಾಖದಿಂದಾಗಿ ಯಾರಿಗೂ ಬದುಕುವ ಅವಕಾಶ ಸಿಗಲಿಲ್ಲ ಎಂದು ಗೃಹ ಸಚಿವ ಅಮಿತ್ ಶಾ ತಿಳಿಸಿದ್ದಾರೆ. ಅಹಮದಾಬಾದ್ನಲ್ಲಿ ವಿಮಾನ ಅಪಘಾತದ ಹೊರತಾಗಿ ಪ್ರತಿದಿನ ರಸ್ತೆ ಅಪಘಾತಗಳು ಸಂಭವಿಸುತ್ತವೆ. 2024ರಲ್ಲಿ ಅಹಮದಾಬಾದ್ನಲ್ಲಿ ಪ್ರತಿ ಗಂಟೆಗೆ 3 ರಸ್ತೆ ಅಪಘಾತ ತುರ್ತುಸ್ಥಿತಿಗಳು ವರದಿಯಾಗಿವೆ. ಆದಾಗ್ಯೂ ಈ ಅಪಘಾತಗಳಲ್ಲಿ ನಗರಗಳಲ್ಲಿ ಮಹಿಳೆಯರ ಸುರಕ್ಷತೆಗಾಗಿ ವಿವಿಧ ಉಪಕ್ರಮಗಳನ್ನು ಕೈಗೊಳ್ಳಲಾಗುತ್ತದೆ. ಉದಾಹರಣೆಗೆ, ಬೆಂಗಳೂರಿನಲ್ಲಿ ನಿರ್ಭಯ ನಿಧಿಯಡಿ ಕಮಾಂಡ್ ಸೆಂಟರ್ ಅನ್ನು ಸ್ಥಾಪಿಸಲಾಗಿದೆ. ಇದು ಮಹಿಳೆಯರ ಸುರಕ್ಷತೆಗೆ ಆದ್ಯತೆ ನೀಡುತ್ತದೆ ಮತ್ತು ಅಪಘಾತಗಳು ಅಥವಾ ದೌರ್ಜನ್ಯದ ಸಂದರ್ಭಗಳಲ್ಲಿ ತ್ವರಿತ ಪ್ರತಿಕ್ರಿಯೆ ನೀಡಲು ಸಹಾಯ ಮಾಡುತ್ತದೆ. ಅಹಮದಾಬಾದ್ ಸೇರಿದಂತೆ ಇತರೆ ನಗರಗಳಲ್ಲೂ ಇಂತಹ ಸುರಕ್ಷತಾ ಯೋಜನೆಗಳು ಜಾರಿಯಲ್ಲಿವೆ. ಅಪೋಲೋ ಆಸ್ಪತ್ರೆಗಳಂತಹ ಆರೋಗ್ಯ ಸಂಸ್ಥೆಗಳು ಮಹಿಳೆಯರ ಆರೋಗ್ಯ ಸುಧಾರಿಸಲು ವಿವಿಧ ಉಪಕ್ರಮಗಳನ್ನು ಕೈಗೊಳ್ಳುತ್ತಿವೆ. ಒಟ್ಟಾರೆ ಅಹಮದಾಬಾದ್ನಲ್ಲಿ ಇಂದು ಸಂಭವಿಸಿದ ವಿಮಾನ ಅಪಘಾತವು ಒಂದು ದೊಡ್ಡ ದುರಂತವಾಗಿದ್ದು, ಅನೇಕ ಮಹಿಳೆಯರು ಸೇರಿದಂತೆ ಹಲವರ ಜೀವಗಳನ್ನು ಬಲಿ ತೆಗೆದುಕೊಂಡಿದೆ. ರಸ್ತೆ ಅಪಘಾತಗಳು ಕೂಡ ನಗರದ ಸುರಕ್ಷತೆಗೆ ಸವಾಲಾಗಿವೆ.